ಹಾಯ್ ಫ್ರೆಂಡ್ಸ್, ನಂಗೆ ಅನಿಸುತ್ತೆ ಫ್ರೆಂಡ್ಸ್ನ ಇವತ್ತಿನ ಇದೇ ಜಸ್ಟ್ ನಿನ್ನೆ ಹಿಡಿಯೋದಲ್ಲಿ ಏನು ತಿಳ್ಕೊಂಡಿವಿ, ಒಂದು ಶರ್ಟ್ ಕಟಿಂಗ್ ತಿಳ್ಕೊಂಡಿವಿ. ಇದೇ ಶರ್ಟ್ ಕಟಿಂಗ್ ತಿಳ್ಕೊಂಡು ಅದನ್ನ ಐರನ್ ಮಾಡಿದೆ ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಅಂದ್ರೆ ಹಿಂದ್ಗಡೆ ಹಿಡಿಯೋದಲ್ಲಿ ನಿನ್ನೆ ಅಲ್ಲ, ಹಿಂದ್ಗಡೆ ಹಿಡಿಯೋದಲ್ಲಿ ಇದನ್ನು ತಿಳ್ಕೊಂಡಿವಿ. ಇದನ್ನು ಕಟ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಂಡಿವಿ. ಇದನ್ನು ಹೊಳೆ ಇಸ್ತ್ರಿ ಮಾಡ್ಕೊಳ್ಬೇಕು. ಇಸ್ತ್ರಿ ಮಾಡ್ಕೊಂಡು ನಮ್ಗೆ ಈಜಿ ಆಗ್ತೈತೆ. ಎಲ್ಲರೂ ಹಂಗೆ ನಾರ್ಮಲ್ ಬರೋಬ್ಬರ ಹೊಲಿದು ಬಿಡ್ತಾರೆ. ನಾನು ಹೊಲಿತೀನಿ, ಬಟ್ ನಿಮಗೆ ಈಜಿ ಆಗಲಿದ್ದು ಅದು ಈಜಿ ಆಗಲಿತ್ತೆ. ನಾನು ಏನು ಮಾಡ್ತೀನಿ, ಇದನ್ನು ಇಸ್ತ್ರಿ ಮಾಡೋದು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇಸ್ತ್ರಿ ಒಳಗೆಲ್ಲ ಮಡಿಸ್ಕೊಂಡ್ಬಿಡೋಣ. ಈ ದಂಡಿ ಕಡೆ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ಇಷ್ಟು ಮಡ್ಚುಗಳು ಮೊದಲು ಇಷ್ಟು ದಂಡಿ ಕಡೆ ಮಡ್ಚಬೇಕಾಕೈತಿ. ತೋರ್ಸತ್ತಲ್ಲ ನಿಮ್ಗೆ. ಇಷ್ಟು ದಂಡಿ ಕಡೆ ಮಡ್ಸ್ಕೊಂಡ್ರೆ ಏನಾಗೈತಿ ಫ್ರೆಂಡ್ಸ್, ಕರೆಕ್ಟಾಗಿ ನೀಟಾಗಿ ನಮ್ಮ ಹೊಲಿಗೆ ಹಾಕೋಕ್ಕೆ ಚಂದ ಆಕೈತಿ. ಹಿಂದಿಂದು ವಿ ಸೇಪ್ ಇಡಂತಲ್ಲ, ಹಿಂದ್ಗಡೆ ಭುಜದ ಮ್ಯಾಗು ಅದು ವಿ ಸೇಪ್ ಅನ್ನೋದು ಫ್ರೆಂಡ್ಸ್. ನೋಡ್ಕೊಳ್ಳಿ, ನಾವು ಈ ರೀತಿ ಇಸ್ತ್ರಿ ಮಾಡ್ಕೊಳ್ಳಿ. ತುದಿಗೆ ಬಂದು ಹೊಳೆ ಹೆಚ್ಚು ಕಡಿತನ ಮಡ್ಚುಗಳು ಈ ರೀತಿ ನೋಡ್ಕೋದ್ರೆ ಫ್ರೆಂಡ್ಸ. ತುದಿದನ್ನು ಈ ರೀತಿ ಹೊಳ್ಸ್ಕೊಂಡ್ವಿ ಕರೆಕ್ಟಾಗಿ. ನೋಡಿ ಕರೆಕ್ಟಾಗಿ ಆಯಿತು. ಈ ರೀತಿ ಒಂದು ಸ್ವಲ್ಪ ಕೈ ಆಡಿಸ್ಬಿಡಿ. ಬಿಸಿ ಇದ್ದಾಗ ಇಸ್ತ್ರಿ ಕಲರ್ದು ಕರೆಕ್ಟಾಗಿ ಆಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು 2.5% ಇಟ್ಕೊಂಡಿನಿ ನಾನು. 2 ಸ್ಟಾರ್ಚ್ಗಳ್ದ ನೋಡ್ಕೊಳ್ಳಿ ಫ್ರೆಂಡ್ಸ್. 3 ಪಾಯಿಂಟ್ 2 ಪಾಯಿಂಟ್ ಹಿಂಗೆ ಇರ್ತಾರ. ಅದ್ರೊಳಗೆ ನೀವೇನು ಮಾಡ್ಕೋಬೇಕು, 2.5 ಇಟ್ಕೊಂಡು ನಿಮ್ಗೆ ಹೊರಗಡೆ ಫ್ರೆಂಡ್ಸ್. ನಾನು 2.5 ಇಟ್ಕೊಂಡಿರ್ತೀನಿ. ಸ್ವಲ್ಪ ನೋಡಿಕೊಂಡು ಆಟೋಮೆಟಿಕ್ ಇರಲಿಲ್ಲ ಅಂದರೆ ಎಚ್ಚರ ಇದು ಮಾಡಿ. ಈ ತೋಳು ಅನ್ನೋದು ಈ ರೀತಿ ಇರ್ತಾವಲ್ಲ, ಈ ರೀತಿ ಇರ್ತಾವೆ. ಬಿಚ್ಚಿ ಹಾಸ್ಕೊಡಿ. ಎರಡೂ ಹಾಸ್ಕೊಡಿ. ಹಿಂಗದಾವು ಎರಡೂ ಫ್ರೆಂಡ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ. ಇವೆರಡೂ ನೋಡ್ಕೊಳ್ಳಿ. ಎರಡೂ ಒಂದು ಸ್ವಲ್ಪ ಬಿಚ್ಚಿ ಹಾಸ್ಕೊಳ್ಳಿ. ನಾವು ಎರಡು ಇಷ್ಟು ಬಿಚ್ಚಿ ಹಾಸ್ಕೊಳ್ಳಿ. ಅಂದ್ರೆ ಎರಡೂ ಇರಲಿ, ಬಟ್ ಹಿಂಗೆ ತಳಗೆ ಬಿಚ್ಚಿ ಹಾಸ್ಕೊಳ್ಳಿ. ನಂತರ ತುದಿ ಅನ್ನೋದು ಇದೇನಿತ್ತು ಸೇಮ್ ಟು ಗೊತ್ತಾಯ್ತಾ. ಇದೇನಿತ್ತು ಸೇಮ್ ಟು ಈ ರೀತಿ ಮಡ್ಚ್ಕೊಳ್ಳಿ. ತುದಿ ಇಷ್ಟು ಮಡ್ಚ್ಕೊಳ್ಳಿ. ತುದಿ ಮೈಗೆ ಇರಲಿವ ಅಂದ್ರೆ ನಿಮಗೆ ಈಜಿ ಆಗಲಿಕ್ಕೆ ನಾನು ಎಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನಾವೆಲ್ಲ ಹಂಗೆ ಹೊಲಿತೀವಿ, ಬಟ್ ನಮಗೆಲ್ಲ ಕೈ ಕೂತಿರ್ತದೆ, ಹಂಗೆ ಹೊಲಿತೀವಿ. ಅದಕ್ಕೋಸ್ಕರ ತುದಿ ಅಷ್ಟೇ ಏನು ಮಾಡ್ಕೊಂಡು ಮಡ್ಚೋದು. ಈ ರೀತಿ ಮಡ್ಸ್ಕೊಂಡು ಇಸ್ತ್ರಿ ಮಾಡ್ಕೊಂಡ್ರೆ ನೀಟಾಗಿ ಕುಂತ್ಬಿಡುತ್ತೆ. ಒಂದು ಸಲ ಕೈ ಆಡಿಸ್ಕೊತ ಹೋಗಿ. ಬಿಸಿ ಇರ್ತೈತಿ, ಸುಡ್ದೈತೆ ನೋಡ್ಕೊಂಡು ಆಡಿಸಿ. ಮತ್ತೇನು ಮಾಡ್ಬೇಕು, 1 ಇಂಚ್ ಏರಿಸ್ಬೇಕು ನೋಡ್ಕೊಳ್ಳಿ. ಇಲ್ಲಿ ಏರಿಸಿ ನೋಡ್ಕೊಳ್ಳಿ ನಾನು 1 ಇಂಚು. ಯಾಕಂದ್ರೆ ಮುಂದ್ಗಡೆ ತೋಳ್ಗಳು ಮಡ್ಚಿರ್ತಾರಲ್ಲ, ಅದು 1 ಇಂಚು ಮಡ್ಚಿಬಿಡೋದು. 1 ಇಂಚ್ ರಗಡಾಕೈತೆ ಫ್ರೆಂಡ್ಸ್. ಜಾಸ್ತಿ ಮಡ್ಸೋಕೋಗ್ಬಿಡಿ, ಕಡಿಮೆ ಮಡ್ಸೋಕೋಗ್ಬಿಡಿ. 1 ಇಂಚು ಕರೆಕ್ಟಾಗಿ ನಿಮ್ಗೆ ಗೊತ್ತಾಗಿಲ್ಲ, ಅತಿ ಇಟ್ಕೊಂಡು 1 ಇಂಚು ಕರೆಕ್ಟಾಗಿ ಮಡ್ಸ್ಕೊಂಡು ಇಸ್ತ್ರಿ ಮಾಡ್ಕೊಂಡ್ಬಿಟ್ಟು ಗೊತ್ತಾಯ್ತಾ. ಇದು ಇಸ್ತ್ರಿ ಆಯಿತು. ಮತ್ತು ಇದನ್ನು ಡಬ್ಬ ಹಾಕ್ಕೊಳ್ಳಿ. ಒಂದು ತೋಳಿಂದ ಆಯಿತು, ಇನ್ನೊಂದು ತೋಳಿಂದ ಡಬ್ಬ ಹಾಕ್ಕೊಳ್ಳಿ. ಇದನ್ನೇನು ಇಲ್ಲ, ಡಬ್ಬ ಹಾಕೋಕೆ ಯಾಕೆ ಅಂದ್ರೆ ಇನ್ನೇನು ಹೊಳ್ಸಾಡ್ಕೊತ ಹೋಗ್ಕೊಂಡ್ರೂ ಅವಶ್ಯಕತೆ ಇಲ್ಲ. ಇದು ನೋಡ್ತೇವೆ ಕರೆಕ್ಟಾಗಿ ಬರ್ತೈತಿ. ಇದನ್ನು ಅದೇ ರೀತಿ ಮಡ್ಚ್ಕೊಳ್ಳಿ. ತುದಿ ಎಷ್ಟು ಮಡ್ಚ್ಕೊತ ಬನ್ನಿ ಒಂದ್ಸಲ. ಮೊದಲು ಇಸ್ತ್ರಿ ಕಲ್ಲು ಒಂದು ಸ್ವಲ್ಪ ಭಾರ ಹಾಕ್ಕೊಳ್ಳಿ. ಭಾರ ಯಾಕಂದ್ರೆ ಅದು ಕುಂದಿರ್ತೈತಿ ಫ್ರೆಂಡ್ಸ್, ಅದಕ್ಕೋಸ್ಕರ ಒಂದ್ಸಲ ಇಟ್ಟು ಕೈ ಆಡಿಸ್ಕೊಳ್ಳಿ. ಕುಂದ್ರಲಿಕ್ಕೆ ಅಂದ್ರೆ ಆಟೋಮೆಟಿಕ್ ಸುಡ್ತೈತಿ. ಈ ಥರ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಂತ ಬಿಸಿಯಾಗಿ ಸುಡುತ್ತಿರ್ತೈತಿ ಫ್ರೆಂಡ್ಸ. ಇಲ್ಲಿ ನೋಡ್ಕೊಳ್ಳಿ, ಇಷ್ಟು 1 ಇಂಚು ಮಡ್ಚ್ಕೊಳ್ಳಿ. ಮತ್ತು ಇದನ್ನು 1 ಇಂಚು ಸೇಮ್ ಟು ಒಂದು ಯಾವುದೇ ರೀತಿ ಮಾಡ್ತಿಲ್ಲ, ಅದರ ಅಪೋಸಿಟ್ ಇಲ್ಲ. ನಾವು 2 ಜಂಡು ಬಟ್ಟೆ ಹೊಲಿಯೋದು ಇಷ್ಟ ಇಂಚಿ, ಮತ್ತೇನಿಲ್ಲ. ಒಂದು ಸ್ವಲ್ಪ ತಿಳ್ಕೊತಾರೆ ಕಷ್ಟ. ನೋಡ್ಕೊಳ್ಳಿ, ಇಷ್ಟ ಆಯಿತು. ಸೇಮ್ ಟು ಕೈ ಸುಡ್ತಾರೆ ನೋಡ್ಕೊಂಡು ತಿಕ್ಕೊಳ್ಳಿ, ಮಾಡ್ಕೊಂಡ್ಬಿಡಿ. ಇಷ್ಟಾರೆ ಎರಡು ತೋಳೊಂದು ಕರೆಕ್ಟಾಗಿ ನೀಟಾಗಿ ಆಯಿತು. ಇನ್ನೇನೆಲ್ಲ ಥರದ ಕೆಲಸ ಇರ್ತದೆ ಇಟ್ಕೊಂಡ್ಬಿಡಿ. ಇದು ಕಿಸೆ ಇಲ್ಲ, ಕಿಸೆ ಜಸ್ಟು ಕಿಸೆ ಅನ್ನೋದು ಇಷ್ಟು ಇಟ್ಕೊಳ್ಳಿ. ಕಂತು ನಂತರ ಒಂದ್ಸರಿ ಇಸ್ತ್ರಿ ತಿಕ್ಕೊಳ್ಳಿ. ತಿಕ್ಕೊಂಡದಾದ್ಮೇಲೆ ಇದನ್ನು ತುದಿ ಎಷ್ಟು ಮಡ್ಚ್ಕೊಳ್ಳಿ. ಇಲ್ಲಿ ಮಡ್ಚಾತ ನೋಡ್ಕೊಳ್ಳಿ ಫ್ರೆಂಡ್ಸು. ತುದಿ ಎಷ್ಟು ಮಡ್ಚಿ ನೋಡ್ಕೊಳ್ಳಿ. ತುದಿ ಇಷ್ಟ ಜಸ್ಟ್ ನೋಡ್ಕೊಳ್ಳಿ. ಇಷ್ಟ ನೋಡ್ಕೊಳ್ಳಿ, ತೋರ್ಸಾತ ಇಷ್ಟ ಮಡ್ಚ್ಕೊಳ್ಳಿ. ತುದಿ ಮೊದಲು ಮಡ್ಸ್ಕೊಂಡು ಒಂದ್ಸಲ ಇಸ್ತ್ರಿ ತಿಕ್ಕೊಳ್ಳಿ. ಓಕೆ, ಇನ್ನು ಏನು ಮಾಡಬೇಕು, ಪುನಃ 1 ಇಂಚು ಸಣ್ಣ ಮಡ್ಚ್ಬೇಕು ಫ್ರೆಂಡ್ಸ್. ಇಷ್ಟು ನೋಡ್ಕೊಳ್ಳಿ, ಮಡ್ಚೀನಿ ನೋಡ್ಕೊಳ್ಳಿ. 1 ಇಂಚು ಸಣ್ಣ ಆಯಿತು. 1 ಪಾಯಿಂಟ್ 2 ಪಾಯಿಂಟ್ ಕಡಿಮೆ ಆಯಿತು. 1 ಇಂಚಿಗೆ ಅಷ್ಟು ಇಟ್ಕೊಳ್ಳಿ. 1 ಇಂಚ್ ಇರ್ಬೋದು, ಅದು ಪಟ್ಟು ಅಷ್ಟು ಇಟ್ಕೊಂಡು ಈ ರೀತಿ ಬರೋಕೊಂಡ್ಬಿಟ್ಟು ಕರೆಕ್ಟಾಗಿ ಕುಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಏನು ನಾವು ಮಾಡೋದು ಅವಶ್ಯಕತೆ ಇಲ್ಲ. ಇಷ್ಟ ಆಯಿತು. ಆನಂತರ ನಾವು ಏನಾಗುತ್ತೆ, ಹಿಂಗೆ ಎರಡೂ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಅದು ಮಡ್ಚಿದ್ದನ್ನು ಒಳಗೆ ಮಾಡ್ಕೊಂಡು ಹಿಂಗೆ ಫೋಲ್ಡ್ ಮಾಡ್ಕೊಂಡು ಒಂದ್ಸಲ ಇಸ್ತ್ರಿ ಆಡಿಸ್ಕೊಳ್ಳಿ. ಯಾಕಂದರೆ ಇಲ್ಲಿ ನಮಗೆ ಸೆಂಟ್ರ್ ಪ್ಯಾಂಟ್ ಬೇಕಾಗುತ್ತೆ. ಇಲ್ಲಿ ಸೆಂಟ್ರ್ ಪ್ಯಾಂಟು, ಅದಕ್ಕೋಸ್ಕರ ನಾವೇನು ಕಿಸೆ ಎಷ್ಟು ಬೇಕು ಅಂತ ನಿಮ್ಗೆ ಇಟ್ಕೊಳ್ಳಿ. ನಾನು ತೋರಿಸ್ತೀನಿ ನಿಮ್ಗೆ ಎಷ್ಟು ಬೇಕಂತೇಳಿ. ಆತಲ್ಲ, ಇಲ್ಲಿ ಚೆಸ್ಟ್ ಎಷ್ಟಿರ್ತೈತಿ, ಚೆಸ್ಟ್ ಲೆವೆಲ್ ಇಟ್ಕೋಬೇಕಾಗೈತಿ. ಅಂದರೆ ದೊಡ್ಡವರಿಗೆ 5 ಇಂಚ್ ಇಟ್ಕೋತೀವಿ. ಇಲ್ಲಿ ಎಷ್ಟು ಇಟ್ಕೋಬೇಕು, ಭಾಳ 4 ಇಂಚ್ ಇಟ್ಕೊಳ್ಳಿ. ಇದು ಎಷ್ಟೈತಿ, ಎಷ್ಟು ಐತಿ ಫ್ರೆಂಡ್ಸ್, 5 ಏನೋ ಐತಿ, 5 ಇಂಚ್ ಐತಿದು. ಹಿಂಗೆ 6 ಐತಿ, ಹಿಂಗೆ 5 ಐತಿ. ಅದ್ರೊಳಗೆ ಏನು ಮಾಡ್ಬೇಕು, ಇಷ್ಟು ಮಡ್ಚ್ಕೊಳ್ಳಿ. ಉದ್ದಕ್ಕೂ 5 ಇಟ್ಕೊಳ್ಳಿ. ಆಯಿತು ಫ್ರೆಂಡ್ಸ್. ಉದ್ದಕ್ಕೆ 5 ಇಟ್ಕೊಂಡು ಹಿಂಗೆ ವಿ ಆಕಾರ ಮ್ಯಾಗ ಮಡ್ಚ್ಕೋಬೇಕಾಗೈತಿ. ತೋರ್ಸಾತ ನೋಡ್ಕೊಳ್ಳಿ. ವಿ ಆಕಾರ ಮ್ಯಾಗ ಮಡ್ಸ್ಕೊಂಡ್ರೆ ಏನೈತಿ ನಮ್ಗೆ ಇದಾಗೈತಿ ಫ್ರೆಂಡ್ಸ್. ಇಷ್ಟು ವಿ ಆಕಾರ ಮ್ಯಾಗ ಮಡ್ಸ್ಕೊಂಡು ಈಗ ತೊಗೊಂಬಂದು ಹೊಳ್ಳಿ ಕಟ್ ಮಾಡ್ಕೊಳ್ಳಿ. ನಾವು ಸ್ವಲ್ಪ ಇಷ್ಟು ಕಟ್ ಮಾಡ್ಕೊಳ್ಳಿ.
ಇವನ್ನ ಪಂಜರಿ ಅಟ್ಟು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ. ಓಕೆ, ಇಷ್ಟಾದ ನಾವೇನು ಮಾಡ್ಕೋಬೇಕು, ಇದನ್ನ ಆಗಲ್ ಮಾಡ್ಕೊಳ್ಳಿ. ಆಗಲ್ ಮಾಡ್ಕೊಂಡು ಇದನ್ನೇನು ಒಂದು ಸೈಡ್ ಇದು ಮಡಿಕೆ ಬರೋದಕ್ಕೆ ಈ ಮಡಿಕೆ ಕರೆಕ್ಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟ ನಿಮ್ಗೆ ಎಷ್ಟು ದೊಡ್ಡ ಬೇಕಲ್ಲ ಅದು ಕರೆಕ್ಟಾಗಿ ಮಾಡ್ಕೊಂಡು ಸೆಂಟರ್ ಪ್ಯಾಂಟ್ ಕೂಡಿಸ್ಬಿಡಿ. ಇಲ್ಲಿ ಸೆಂಟ್ರ್ ಗೆರೆ ಇತ್ತು ಅಲ್ಲಿ, ಮತ್ತು ಈಚೆ ಕಡೆದೂ ಅದೇ ರೀತಿ ಸೇಮ್ ಟು ಮಾಡ್ಸ್ಕೊಳ್ಳಿ ಫ್ರೆಂಡ್ಸ್. ಗೊತ್ತಾಯ್ತಾ? ನೋಡ್ಕೊಳ್ಳಿ ಕರೆಕ್ಟಾಗಿ ಮಾಡಿಸಿ ಫ್ರೆಂಡ್ಸ್. ಇಷ್ಟು ಮಡ್ಸ್ಕೊಂಡ್ರೆ ನಮ್ಮ ಕಿಶೆ ಅನ್ನೋದು ಎಷ್ಟು ಚಂದ ಕಾಣ ನೋಡ್ಕೊಂಡು ಟೇಕನ್ ಆಗುತ್ತೆ. ಬಟ್ ಈಚೆ ಕಡೆ ಸೈಡು ಎರಡು ಸೈಡು ಮಡ್ಸ್ಬೇಕು. ಮತ್ತು ಇಷ್ಟಿಟ್ಟು ಒಂಚೂರು ನಮ್ಗೆ ಎಷ್ಟು ಬೇಕು ಕಿಶೆ ಎಷ್ಟು ಅದಕ್ಕೆ ಅಡ್ಜಸ್ಟ್ ಎಷ್ಟು ಆಕೈತಿ ಚೆನ್ನಾಗಿ ಅಷ್ಟು ಇಟ್ಕೊಳ್ಳಿ. ಅಂದರೆ ಇಷ್ಟೇ ಇಟ್ಟಂದ್ರೆ ಸೈಜ್ನ ಹೇರ್ ಏನಕ್ಕೈತಿ ಅಂದರೆ ಅದ್ರ ಸೈಜ್ನ ಇಡ್ತೀವಿ. ಅದು ಬಟ್ ಎಲ್ಲ ಹಿಂಗೆ ಚಂದ ಕಾಣಂಗಿಲ್ಲ. ಅದನ್ನ ತೀಸ್ಕೊಡ್ತೀನಿ ಯಾವ ರೀತಿ ನಾವು ಅದರ ಲೆವೆಲ್ ಇರುವಂಥ ಚಂದ ಕಾಣ್ತಾ ತೀಸ್ಕೊಡ್ತೀನಿ. ನಾನು ಇಷ್ಟು ಮಡ್ಸ್ಕೊಂಡೀನಿ. ಬಟ್ ಇದನ್ನು ಒಂದು ಮಡಿಸಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡ್ಕೊಳ್ಳಿ, ಇದನ್ನು ಒಂದು ಸೇಮ್ ಥರ ರೀತಿನ ಮಾಡ್ಸ್ಕೊಂಡೀನಿ, ಏನು ಸಮಸ್ಯೆ ಇಲ್ಲ. ನೋಡ್ಕೊಳ್ಳಿ ಫ್ರೆಂಡ್ಸ್, ಕರೆಕ್ಟಾಗಿ ಐತಿ, ಎಷ್ಟು ನೀಟಾಗಿ ಐತಿ ಕಿಸೆ ಅನ್ನೋದು ನೋಡ್ಕೊಳ್ಳಿ. ಇಷ್ಟ ಮಡ್ಸೋದು ಅಂದರೆ ನಮ್ಮ ಹೊಲಿಲಿಕ್ಕೆ ಅನುಕೂಲ ಆಕೈತೆ ಅದಕ್ಕೋಸ್ಕರ. ಗೊತ್ತಿಲ್ಲ ಏನೇನು ಮಾಡ್ಕೋಬೇಕು, ಕಾಲರ್ ಅನ್ನೋದು ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ, ಇದು ಯಾವುದಕ್ಕೂ ಇದಕ್ಕೂ ನಾವು ಡಬಲ್ ಫೋಲ್ಡಿಂಗ್ ಮಾಡಿದ್ದು ಇದಕ್ಕೆ ಫ್ರೆಂಡ್ಸು ಒಂದು ಸಲ ಇಸ್ತ್ರಿ ಆಡಿಸೋದು. ಇಷ್ಟು ಇಸ್ತ್ರಿ ಆಡಿಸೋದು. ಇದಕ್ಕೂ ಕ್ಯಾನ್ವಾಸ್ಗೆ ಇದು ಮಿಂಚತೈತೆ ನೋಡ್ಕೊಳ್ಳಿ ಫ್ರೆಂಡ್ಸು. ಒಂದು ಸ್ವಲ್ಪ ಮಿಂಚತೈತಿ, ಇಲ್ಲಿ ಕಾಣ್ತೈತಿ ಇಲ್ಲೋ ಗೊತ್ತಿಲ್ಲ. ಕೈ ಆಡ್ಕೊಂಡು ನಿಮ್ಗೆ ಗೊತ್ತಾಗೈತಿ. ಈಚೆ ಕಡೆ ಮಿಂಚಂಗಿಲ್ಲ, ಈಚೆ ಕಡೆ ಮಿಂಚ್ತೈತಿ. ಇದು ಮಿಂಚೋದು ಏನೈತಿಲ್ಲ, ಇದು ಫುಲ್ ಇದು ಇರ್ತೈತಿ ಫ್ರೆಂಡ್ಸ್, ಫುಲ್ ಸ್ಮೂತ್ ಇರ್ತೈತಿ. ಅದು ಬ್ಯಾಂಗಡಿ ಅಂತದ್ದು ಇರ್ತೈತಿ ಜಿಗಿಟು. ಅದ್ರೊಳಗೆ ಏನಾಕೈತಿ, ಆ ಬ್ಯಾಂಗಡಿ ಅನ್ನೋದು ಇದಕ್ಕೈತಿ ಫ್ರೆಂಡ್ಸ್. ಇಸ್ತ್ರಿ ಕಾಲು ಇಟ್ಕೊಂಡು ಅದಕ್ಕೆ ಕರಿಗೆ ಅಂಟ್ಕೊಳ್ತೈತೆ ಅರಿವಿಗೆ. ಕ್ಯಾನ್ವಾಸ್ ಅಂತಾರೆ ಅದಕ್ಕೆ. ಇದಕ್ಕೇನು ಮಾಡ್ಕೋಬೇಕು, ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ. ಎಲ್ಲ ಕಡೆ ಕರೆಕ್ಟಾಗಿ ಐತಲ್ಲ ನೋಡ್ಕೊಂಡು ಆನಂತರ ಈ ರೀತಿ ಅದು ಈತಿರಲಿಲ್ಲ ಜಾರೋದು ಬ್ಯಾಂಗಡಿ ಹೊಳಿತೈತಿ. ಹೊಳಿದನ್ನ ಏನು ಮಾಡ್ಕೊಳ್ಳಿ, ಅರಿವಿ ಕಡೆ ಮಾಡ್ಕೊಳ್ಳಿ. ಹೊಳಿದಿಲ್ಲ ಅದನ್ನು ಮ್ಯಾಲೆ ಇಸ್ತ್ರಿ ಕಡೆ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಇಸ್ತ್ರಿ ಆಡಿಸ್ಕೊಳ್ಳಿ. ಅದು ಆಟೋಮೆಟಿಕ್ಕಾಗಿ ಪ್ಯಾಕ್ ಆಕೈತೆ ಅಂದ್ಕೊಳ್ಳಿ ಫ್ರೆಂಡ್ಸ್. ಅರಿವಿ ಅಂಟ್ಕೊತೈತೆ ಅದು. ಅರಿವಿಗೆ ನೀಟಾಗಿ ಅಂಟ್ಕೊತಂದ್ರೆ ಏನಾಕೈತೆ, ನಮ್ಗೆ ಹೊಲಿಯಾಕೆ ಅನುಕೂಲ ಆಕೈತೆ ಫ್ರೆಂಡ್ಸ್. ಅಲ್ಲಿಗೆ ಈ ರೀತಿ ಹೊಲಿತಾವ ಪ್ಲೀಸ್ ಹೊಲಿತ ಅಂತೀನಿ ನಾನು. ಈಗೇನು ಅಂಟ್ಕೊಳ್ತವೆ. ಇದನ್ನೇನು ಮಾಡ್ಕೊಳ್ಳಿ, ಈ ಕ್ಯಾನ್ವಾಸ್ ಕಿಚ್ಚನ್ನು ಮಡ್ಸ್ಬೇಕಾಗೈತೆ ಫ್ರೆಂಡ್ಸ್. ಇದನ್ನು ಅರಿವಿ ಅನ್ನೋದು ತೋರ್ಸತ್ತೀನಿ. ಕ್ಯಾನ್ವಾಸ್ ಕಿಚ್ಚು ಮಡ್ಸ್ಕೊಂಡು ಒಂದ್ಸಲ ಇಸ್ತ್ರಿ ಮಾಡ್ಕೊಳ್ಳಿ ಈ ರೀತಿ. ಅಂದರೆ ಕರೆಕ್ಟಾಗಿ ತಿಕ್ಕೊಳ್ಳಿ ಅದನ್ನು ಅದ್ರ ಹಚ್ಚಿ ಮಾಡ್ಕೊಳ್ಳಿ. ಒಬ್ಬರು ಎಷ್ಟು ಸುಡು ಆತಿ. ಓಕೆ, ಎಷ್ಟು ತಿಕ್ಕೊಂಡ್ಬಿಟ್ರೆ ಇದು ಫಿಕ್ಸ್ ಆಯಿತು. ನಮಗೆ ಬಿಡಂಗಿಲ್ಲ ಅದು ಅರಿವಿನ, ಭಾಳ ಬಿಡ್ತೈತಿ. ಬಟ್ ಅದು ಅಷ್ಟು ತಿಕ್ಕೆಲ್ಲ ಬಿಡ್ತಾವೆ. ಒಬ್ಬರು ಯಾವುದೇ ಚಿಗಟಾದ್ರೂ ಬಿಡೋದಿಲ್ಲ, ಎಲ್ಲ ಬಿಡ್ತಾವೆ. ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ಈ ಥರ ಅರಿವಿ ಬೇರೆ ಬೇರೆ ತೊಗೊಂಡಿವಿಲ್ಲ, ಅದಕ್ಕೋಸ್ಕರ ಇದನ್ನು ಕ್ಯಾನ್ವಾಸ್ ಇದಕ್ಕೆ ಅಂಟಿಸಬೇಕು. ನೋಡ್ಕೊಳ್ಳಿ, ಈಗ ಹೊಳಿದು ಅರಿವಿ ಕಡಿಮೆ ಮಾಡಿದ್ದೀನಿ. ಆ ಹೊಳಿದಲ್ಲ ಅದನ್ನ ಮೇಲ್ಗಡೆ ಮಾಡ್ಕೊಂಡೀನಿ, ಯಾಕಂದ್ರೆ ಇಸ್ತ್ರಿಕೆಲ್ಲ ಆಡ್ಸೋಕೆ. ನೋಡ್ಕೊಳ್ಳಿ ಫ್ರೆಂಡ್ಸ್, ಇಷ್ಟು ಫುಲ್ ಹೀಟ್ ಐತಿ. ಆ ಹಿಟ್ಟು ಈ ರೀತಿ ಮಾಡ್ಕೊಂಡ್ಬಿಡ್ತು ಫ್ರೆಂಡ್ಸ್. ನಾವು ಅಂಟ್ಕೊತಿತ್ತಾನ ನಾವೇನು ಮಾಡಬೇಕಾಗಿಲ್ಲ. ಕೆಲವು ಜನ ಸ್ಕೂಲ್ ಅರಿವಿಗೆ ಯಾರು ಕ್ಯಾನ್ವಾಸ್ ಹಾಕೋದ್ಲಕ್ಕರು ನಾನು ಹಾಕ್ತೀನಿ, ಬಟ್ ಚೆನ್ನಾಗಿ ಕಾಣಲಿ ಅಂತ ಹುಡುಗರು ನಾನು ಹಾಕ್ತೀನಿ. ಮತ್ತು ಒಂದೆರಡು ಪಟ್ಟಿ ತೊಗೊಂಡು ನಾನು ಏನು ಮಾಡ್ತೀನಿ, ಒಂದೆರಡು ಪಟ್ಟಿ ಇಡ್ತೀನಿ. ಇಲ್ಲಿ ಈ ಕಲರ್ಗೂ ಮೂಲಿ ಇದಾವಲ್ಲ, ಮೂಲಿಗೆ ಒಂದೊಂದು ಪಟ್ಟಿ ಇರ್ತೀನಿ ನಾನು ಕಟ್ ಮಾಡ್ಕೊಂಡು. ಇವಾಗ ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡು ಇರ್ತೀನಿ ನಾನು ಮೂಲಿಗೆ. ಇವನು ಮೂಲಿ ಒಂದೊಂದು ಇರ್ತೀನಿ, ಯಾಕಂದ್ರೆ ಹೊಳಸುತ್ತನೇ ನೀಟಾಗಿ ಕುಡಿ ಹಾಕವ. ಅದಕ್ಕೋಸ್ಕರ ಮೂಲಿ ಕುಡಿಯೋದಲ್ಲ, ಮೂಲಿ ಕುಡಿ ಅನ್ನೋದು ನೀಟಾಗಿ ಕುಡಿ ಹಾಕವ. ಅದಕ್ಕೋಸ್ಕರ ಹಿಡಿದು ಒಂದು ಫ್ರೆಂಡ್ಸ್ ಚೆನ್ನಾಗಿ ಕಾಣ್ತಾವೆ ಎದ್ದು. ಓಕೆ, ಇದು ಕ್ಯಾನ್ವಾಸ್ ಅನ್ನೋದು ಅಂಟ್ಕೋತು ಫ್ರೆಂಡ್ಸ್. ನೋಡ್ಕೊಳ್ಳಿ ಕರೆಕ್ಟಾಗಿತ್ತು. ಇದನ್ನ ತೆಗೆದು ಸೈಡ್ ಇಟ್ಕೊಳ್ಳಿ. ಏನೇನು ಮಾಡೋಣ ಫ್ರೆಂಡ್ ಅಂದ್ರೆ ಮುಂದಿನ ಭಾಗ ತೆಗೆದಿಟ್ಟು ಹಿಂದಿನ ಭಾಗ ತೊಗೊಂಡು ಫ್ರೆಂಡ್ಸ್. ಇದನ್ನು ಹಿಂದಿನ ಭಾಗ ತೊಗೊಂಡು ಈ ರೀತಿ ಒಂದ್ಸಲ ಆಡಿಸ್ಕೊಳ್ಳಿ. ಅಂದರೆ ಹೊಲದ ಮೇಲತ್ತು ನಮ್ಗೆ ಇಸ್ತ್ರಿ ಮಾಡೋಕ್ಕೆ ನೀಟಾಗಿ ಆಕೈತಿ ಫ್ರೆಂಡ್ಸ್. ಜಲ್ದಿ ಆಕೈತಿ ಹಿಂದಾಡ್ಸಿ ಆರು ಇಸ್ತ್ರಿ ಮಾಡ್ಕೊಳಕ್ಕೆ. ಈಗ ಒಂದ್ಸಲ ಮಾಡ್ಕೊಂಡ್ಬಿಟ್ರೆ ಸಾಕು. ಹಿಂದಾಡ್ಸಿ ಹೊಲದ ಮೇಲೆ ಬರೀ ಹೊಲಿಗೆ ಅಷ್ಟೇ ತಿಕ್ಕೋದು. ಅಂದರೆ ನಡುವೆ ಒಂದೊಂದ್ಸಲ ಆಡಿಸ್ಬಿಟ್ರೆ ಫೈನಲ್ ಆಯಿತು. ನಾವೇನು ನೋಡೋಕ್ಕೆ ಹೆಚ್ಚಾಡ್ಸಂಗಿಲ್ಲ. ಗೊತ್ತಾಯ್ತಲ್ಲ, ಈ ದಂಡಿ ಮಟ್ಟ ಎಲ್ಲ ಆಡಿಸ್ಕೊಂಡ್ರಿ. ಈಗೇನು ಮಾಡ್ಕೊಂಡು ಇಲ್ಲಿ ತಕ್ಕ ಸುಳಿ ಸುತ್ತೋದು ಬಂದೇನೆ. ಈ ದಂಡಿ ಅನ್ನೋದು ಸಣ್ಣಂಗೆ ಮಡ್ಸೋತಾರಲ್ಲ ಫ್ರೆಂಡ್ಸ್, ಸಣ್ಣಗೆ ಮಡಿಸೋರು ಇಸ್ತ್ರಿ ಮ್ಯಾಗ ಮಡ್ಸ್ಕೊಂಡ್ಬಿಡಿ. ನೋಡ್ಕೊಳ್ಳಿ, ಈ ರೀತಿ ಸಣ್ಣಗೆ ಮಡ್ಸೋದನ್ನ ಇದನ್ನು ಇಸ್ತ್ರಿ ಮ್ಯಾಗ ಮಡ್ಸ್ಕೊಂಡ್ಬಿಟ್ರೆ ಅಲ್ಲಿಂದ ಹಿಡಿದ್ಬಿಟ್ರೆ ಸಣ್ಣಗೆ ಮೆಂತ ಅನ್ನೋದು ದಂಡಿ ಮಟ್ಟ ಕೊನೆಯವರಿಗೆ ಬರೋಬರೋ ಹೊಲಿಗೆ ಹಾಕ್ಬೋದು. ಈಗ ಏನಾಕೈತಿ, ಕೈಯಾಗನ ನಾವು ಡಬಲ್ ಫೋಲ್ಡ್ ಮಾಡಿ ಮಡ್ಸ್ಕೊತ ಬರ್ಬೇಕಾದ್ರೆ ಲೇಟ್ ಆಕೈತಿ ಹೊಲಿಯೋದು. ಬಟ್ಟೆ ಕೂಡಿಸ್ಬೇಕಾರೆ ಅದನ್ನೆಲ್ಲ ಲೇಟ್ ಆಕೈತಿ ಹೊಲಿಯೋದು. ಅದಕ್ಕೋಸ್ಕರ ಎಲ್ಲ ಇಸ್ತ್ರಿ ಮ್ಯಾಗ ಮಡ್ಸ್ಕೊಂಡು ಬಿಡಿಬಿಡಿ. ಒಂದು 2 ನಿಮಿಷ ಅಷ್ಟೇ ಲೇಟ್ ಆಕೈತಿ. ಅಲ್ಲಿ 5-6 ನಿಮಿಷ ಕುಂದಿರ್ಬೇಕಾಕೈತಿ ಫ್ರೆಂಡ್ಸ್. ಅದಕ್ಕೋಸ್ಕರ ಇಲ್ಲಿ 2 ನಿಮಿಷ ನೋಡ್ಬಿಟ್ಟು ಅಲ್ಲಿ 5-6 ನಿಮಿಷ ಕುಂದಿರ್ಬೇಕಾಕೈತಿ. ಯಾಕಂದ್ರೆ ಅಲ್ಲಿ ದೌಡ ಕುಂದಿರೋದಿಲ್ಲ. ಯಾಕಂದ್ರೆ ಹೊಲಿಗೆ ಅನ್ನೋದು ಅದು ಒಂದು ಈಟು ಮಡಿಸ್ಕೊಟ್ಬಿಟ್ಟು ಹೊಳಿ ಹೇಳಕ್ಕೆ ನಿಲ್ತೈತಿ. ಅದಕ್ಕೋಸ್ಕರ ಅದು ದೌಡ್ ಕರ್ಕೋದಿಲ್ಲ, ಚೆಂದ ಹಿಂಗೆ ಆಗೋದಿಲ್ಲ. ಅದಕ್ಕೋಸ್ಕರ ಭಾಳ ಹಿಂದಾಡ್ಸಿ ಹೊಲದ ನಿಲ್ತಾರೋ ಭಾಳ ತಿಕ್ಕಿಸ್ಕೋತೈತಿ ಇಸ್ತ್ರಿ. ಇಷ್ಟು ಮಾಡ್ಕೊಂಬಿಟ್ರೆ ನಮ್ಗೆ ಏನಿಲ್ಲ, ಒಂದ್ಸಲ ಆಡಿಸ್ಬಿಟ್ರೆ ಫೈನಲ್ ಹೊಲದ ನಿಲ್ಲುತ್ತೆ.
ಈ ಡಬಲ್ ಫೋಲ್ಡ್ ಅಂದರೆ 2 ಸಲ, ಒಂದು ಸಲ ಸಣ್ಣಗೆ ಮಡ್ಚ್ಕೊಳ್ಳಿ, ಇದು ಒಂದು ಸಲ ಸಣ್ಣಗೆ ಮಡ್ಚ್ಕೊಂಡು ಅದಕ್ಕೂ ಮತ್ತೆ ಇನ್ನೊಂದು ಮಡ್ಚೋದು ಬರ್ತೀನಿ ಫ್ರೆಂಡ್ಸ್ ನಾನು, ಯಾಕಂದ್ರೆ ಈ ಗುಂಜು ಹೇಳ್ಬಾರ್ದ, ಈ ಗುಂಜು ಹೇಳ್ಬಾರ್ದು, ಅದಕ್ಕೋಸ್ಕರ ಇನ್ನೊಂದು ಮಡ್ಚ್ಕೋತ ಬರತ್ತೀನಿ ನಾನು. ನೋಡ್ಕೊಳ್ಳಿ, ಪಾರ ಹಾಕೋತೀನಿ, ಇಸ್ತ್ರಿ ಕಲ್ಲು ಹಾಕ್ಕೊಂಡು ಕರೆಕ್ಟಾಗಿ ಮಡ್ಚ್ಕೋತ ಬರ್ತೀನಿ. ನೋಡ್ಕೊಳ್ಳಿ, ಇಲ್ಲೇ ಇಸ್ತ್ರಿ ಒಳಗೆ ಮುದ್ದಾರೋ ಅದು ಆಟ ಸೋತೈತೆ ಫ್ರೆಂಡ್ಸ್, ಮುದ್ದಾರು ಪರವಾಗಿಲ್ಲ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನನಗೆ ಹೇಳಾಯ್ತು ನೋಡ್ಕೊಳ್ಳಿ, ಇಲ್ಲಿ ಈ ಕಡೆ ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ಬರ್ತೀನಿ, ಇಲ್ಲಿ ಹೇಳಾಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್, ಹಿಂಗೆ ಹೇಳಾದೈತದ. ಇದನ್ನೇನು ಮಾಡ್ಕೊಳ್ಳಿ, ಎರಡು ಕೈಲಿ ಹಿಂಗೆ ಮಾಡ್ಕೊಂಡು ಅದಾದ ನಂತರ ಇಸ್ತ್ರಿ ಕಲ್ಲು ಇಟ್ಕೊಂಡ್ಬಿಡ್ತಾರೆ, ಮ್ಯಾಲೆ ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತೈತಿ. ಓಕೆ, ಕರೆಕ್ಟಾಗಿ ಅಡ್ಜಸ್ಟ್ ಆಯ್ತು ನೋಡ್ಕೊಳ್ಳಿ, ತಿಕ್ಕಿ ಬಿಡ್ತೀನಿ ನಾನು. ನೋಡ್ಕೊಳ್ಳಿ, ಒಂದು ಸ್ವಲ್ಪ ಮುದ್ದೆ ಕಾಣಾಯ್ತು ಫ್ರೆಂಡ್ಸ್. ಈ ರೀತಿ ಮುದ್ದೆ ಯಾರಿಗೆ ಏನಾಗೋದಿಲ್ಲ, ಯಾಕಂದರೆ ಇಸ್ತ್ರಿ ಒಳಗೆ ಅದು ಎಲ್ಲ ತಿದ್ದಿರ್ತೈತಿಲ್ಲ, ಅದು ಎದ್ದು ಕಾಣೋದಿಲ್ಲ ಫ್ರೆಂಡ್ಸ್. ಅದನ್ನ ತಲೆ ಕೆಡ್ಸೋಕೆ ಹೋಗಬೇಡಿ, ಹಂಗೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಬಟ್ಟೆ ಹೊಲಿಯೋಕೆ ಆಗೋದಿಲ್ಲ, ಗೊತ್ತಾಯ್ತು ಫ್ರೆಂಡ್ಸ್. ಒಂದು ಸ್ವಲ್ಪ ಮುದ್ದೆ ಅವ್ರು ಪರವಾಗಿಲ್ಲ, ಆದ್ರೆ ಇನ್ನೊಂದ್ಸಲ ಇಸ್ತ್ರಿ ತಗೊಂಡ್ಬಿಟ್ರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತೈತಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ನೀಟಾಗಿ ಕುಯ್ತು ನೋಡ್ಕೊಳ್ಳಿ ಸರ್ಲೆ, ಗೊತ್ತಾಯ್ತಿಲ್ಲ. ಇಷ್ಟು ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ. ಆನಂತರ ನಮ್ಗೆ ಏನಕ್ಕೈತಿ, ಇದನ್ನ ಏನು ಮಾಡ್ಕೊಳ್ಳಿ, ಕ್ಯಾನ್ವಾಸ್ ಪಟ್ಟಿ ನಾವು ಕಟ್ ಮಾಡ್ಕೊಂಡಿವಿ, ಕಾಜು ಪಟ್ಟಿದು. ಅದನ್ನ ಏನು ಮಾಡ್ಕೊಳ್ಳಿ, ಒಂದು ಸಲ ಇದು ಜಾಯಿಂಟ್ ಕುಡಿದೇನೈತಿ, ಯಾಕಂದ್ರೆ ನಮ್ಗೆ ಅಲ್ಲಿ ಅರಿವಿ ಶಾರ್ಟೇಜ್ ಇರೋಂತಲೇ ಉಲ್ಟಾ ಕಟ್ಕೊಂಡ್ಕೊಂಡಿಲ್ಲ ಅರಿವಿ, ಅದಕ್ಕೋಸ್ಕರ ಅರಿವಿ ಇದು ಕೂಡಿದನ ಐತಿ, ಕಟ್ಟಿದ್ದದಿಲ್ಲ, ಅದನ್ನ ಕಟ್ ಮಾಡ್ಕೊಳ್ಬೇಕೈತಿ. ಒಂದು ಸಲ ಎರಡು ಕೂಡಿಸ್ಕೊಂಡು ಇಷ್ಟು ಇಸ್ತ್ರಿ ಮಾಡ್ಕೊಳ್ಳಿ, ಕಟ್ಕೊಳಂಗೆ ಇಷ್ಟು ಆದ್ರೂ ನಾವು ಏನ್ಕೊಳ್ಳಿ ಸೀಳ್ಕೊಳ್ಳಿ, ಎರಡು ಪಕ್ಕ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಈ ರೀತಿ ಎರಡು ಪಕ್ಕ ಮಾಡ್ಕೊಳ್ಳಿ. ಪಕ್ಕ ಬಿಚ್ಚಿದ್ದನ್ನು ಕಂಟ ಕುಡಿಸಿ, ಅರಿವಿ ಹೆಚ್ಚಿರ್ತಾನೆ ಕಂಟ ಕುಡಿಸಿ ಕಟ್ ಮಾಡಿದ್ದದ ಅವನೇನು ಕಟ್ ಮಾಡೋಂಗಿಲ್ಲ ಅವರು, ಗೊತ್ತಾಯ್ತಾ. ಹಾಂ, ಹಿಂಗೆ ಹಾಸ್ಕೊಳ್ಳಿ, ಹಿಂಗೆ ಹಾಸ್ಕೊಂಡು ಅಂದ್ರೆ ನಮ್ಮದು ಬಲಗಡೆ ಸೈಡು ಇದು ಕೊಳ್ಳೋದು ಇದು ಬಗಲ್ದು ಈ ಕಡೆ ಆಗ್ಬೇಕು, ಈ ಕಡೆ ತಳಗಡೆ ಎಡಗಡೆ ಸೈಡು ಹಿಂಗೆ ಆಗ್ಬೇಕು. ಇಷ್ಟು ಹಾಸ್ಕೊಳ್ಳಿ, ಇಷ್ಟು ಹಾಸ್ಕೊಂಡು ಆದ್ಮೇಲೆ ಈ ಫಸ್ಟ್ನೇ ಪೇಜ್ ಅಂದ್ರೆ ಇದೇನು ಈಗ ನಮ್ಗೆ ಈ ಸದ ಮ್ಯಾಗ್ದಂಥದ್ದು ಒಂದನೇದ್ದು ಇದೈತೆ ಫ್ರೆಂಡ್ಸ್, ಒಂದನೇದ್ದು ಅರಿವಿ. ಇದನ್ನೇನು ಮಾಡ್ಕೊಳ್ಳಿ, ಇದು ಬಲಗಡೆ ಸೈಡ್ ಬರ್ಬೇಕೈತಿ. ಇದನ್ನೇನು ಮಾಡ್ಕೊಳ್ಳಿ, ಈಗ 1.5 ಇಂಚ್ ಎಕ್ಸ್ಟ್ರಾ ಆಗಿ ಬಂದಿರ್ತಿಲ್ಲ, 1.5 ಇಂಚ್ ಎಕ್ಸ್ಟ್ರಾ ಹೋಗಿ ಅರ್ಧ ಮಡ್ಚ್ಕೊಳ್ಳಿ, 1.5 ಇಂಚ್ ಎಕ್ಸ್ಟ್ರಾ ಒಳಗಿಂದು ಅರ್ಧ ಮಡ್ಚ್ಕೊಳ್ಳಿ. ಇಷ್ಟ ಅರ್ಧ ಮಡ್ಸ್ಕೊಂಡು ಇಸ್ತ್ರಿ ತಿಕ್ಕೊಳ್ಳಿ. ಇಷ್ಟು 1.5 ಇಂಚ್ ಒಳಗಿಂದು ಅರ್ಧ ಮಡ್ಸ್ಕೊಂಡು ಇಸ್ತ್ರಿ ತಿಕ್ಕೊಳ್ಳಿ. ತಿಕ್ಕೊಂಡಾದ್ಮೇಲೆ ಇನ್ನೂ ಒಂದು ಸಲ ಫೋಲ್ಡ್ ಮಾಡ್ಕೊಳ್ಳಿ, ಕರೆಕ್ಟಾಗಿ 1.5 ಇಂಚಲ್ಲಿ ಬಂದು ಸೆಲೆಕ್ಟ್ ಆಗ್ತಲ್ಲ, ಇನ್ನೂ ಒಂದು ಸಲ ಫೋಲ್ಡ್ ಮಾಡ್ಕೊಳ್ಳಿ. ಓಕೆ, ನೋಡ್ಕೊಳ್ಳಿ ಫುಲ್ ನೀಟಾಗಿತ್ತು. ನಾವೇನು ಮಾಡಬೇಕಾಗಿಲ್ಲ, ರೌಂಡ್ ಮಾತ್ರ ಒಂದು ಹೊಲಿಗೆ ಹಾಕಿಬಿಟ್ರೆ ಫೈನಲ್ ಆಯಿತು. ಇಸ್ತ್ರಿ ಹಂಗೆ ಆಡಿಸಿ ಒಂದು ಸ್ವಲ್ಪ ಕೈ ಸುಡ್ತಿರ್ತೈತಿ, ಒಂದು ಸ್ವಲ್ಪ ನೋಡಿಕೊಂಡು ಒಂದು ಕೈ ಆಡಿಸ್ಕೊಳ್ಳಿ ಫ್ರೆಂಡ್ಸ್, ಮತ್ತೇನಿಲ್ಲ. ಮತ್ತು ಇದೇನು ಪಟ್ಟಿ ಐತೆ, ಪಟ್ಟಿ ಕಡೆನ ಏನು ಮಾಡ್ಕೊಳ್ಳಿ, ಒಳಗಡೆ ಮಡ್ಚ್ಕೊಳ್ಳಿ. ಈ ರೀತಿ ಒಳಗಡೆ ಮಡ್ಚ್ಕೊಂಡ್ರೆ ಫುಲ್ ನಿಧಾನವಾಗಿ ಹೇಳತ್ತಾನೆ, ಯಾಕಂದ್ರೆ ನಿಮ್ಗೆ ಅರ್ಥ ಆಗೈತೆ ಹೇಳತ್ತಾನೆ ಫ್ರೆಂಡ್ಸ. ನೋಡ್ಕೊಳ್ಳಿ ಈ ರೀತಿ ಒಂದು ಫೋಲ್ಡ್ ಮಡ್ಚ್ಕೊಂಡಿವಾಗ ಇನ್ನೂ ಒಂದು ಸಲ ಫೋಲ್ಡ್ ಮಡ್ಚ್ಕೊಳ್ಳಿ, ಎರಡು ಗುಂಜು ಕಾಣ್ದಂಗೆ ಮಾಡ್ಕೊಂಡ್ಬಿಡಿ. ಕರೆಕ್ಟಾಗಿ ಗುಂಜು ಕಾಣ್ದಂಗೆ ಮಾಡ್ಕೊಂಡ್ಬಿಟ್ರೆ ಫುಲ್ ನೀಟಾಗಿ ವರ್ಕೌಟ್ ಆಗ್ತೀವಿ. ನೋಡ್ಕೊಳ್ಳಿ ಕರೆಕ್ಟಾಗಿ ಆಗೈತೆ ನೋಡ್ಕೊಳ್ಳಿ ಫ್ರೆಂಡ್ಸ, ಒಂಚೂರು ಏನೂ ಆಗಿಲ್ಲ. ನೋಡ್ಕೊಳ್ಳಿ ಫ್ರೆಂಡ್ಸ, ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಆಯಿತು. ಈ ರೀತಿ ಮಡ್ಸ್ಕೊಂಡ್ಬಿಡಿ, ಮಡ್ಸ್ಕೊಂಡು ಈ ರೀತಿ ತೆಗೆದಿಟ್ಕೊಂಡ್ಬಿಡೋಣ. ಇಲ್ಲಿ ಏನಾಯ್ತು ಫ್ರೆಂಡ್ಸು, ಇದು ನಮ್ಮದು ಕ್ಯಾನ್ವಾಸ್ ಹಾಕಿ ಇಸ್ತ್ರಿ ಮಾಡ್ಕೋಬೇಕು. ಇದು ಹೆಂಗೆ ಇರಲಿ, ಇನ್ನೇನು ಮಾಡೋಕೆ ಹೋಗ್ಬಿಡಿ. ಇದೇ ಮಾಡ್ಕೊಳ್ಳಿ, ಮೇಲ್ಗಡೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲೊಂದು ಪಾಯಿಂಟ್ ಹಾಕ್ಕೊಂಡಿವಿ, ತೋರಿಸ್ತೀನಿ ನೋಡ್ಕೊಳ್ಳಿ, ಇಲ್ಲೊಂದು ಪಾಯಿಂಟ್ ಹಾಕ್ಕೊಂಡಿವಿ 1.5 ಇಂಚಿದು, ಈಚೆ ಕಡೆ 1.5 ಇಂಚಿದು ಪಟ್ಟಿ ಕಾಣ ಐತಿ. ಇದನ್ನೇ ಮಾಡ್ಕೊಳ್ಳಿ, ಇದನ್ನು ಇಷ್ಟು ಹಾಕ್ಕೊಂಡಿದ್ದೀವಿ. ಜಸ್ಟ್ ಈ ಪಾಯಿಂಟ್ಗೂ ತಳಗಿನ ಪಾಯಿಂಟ್ಗೂ ಇಲ್ಲಿ ಮ್ಯಾಕ್ ಕಾಣೋದಕ್ಕೂ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಕಡೆ ಉಳಿದಾಯ್ತು, ಇದು ಹೊಳ್ಳಿ ಮಡ್ಚಕ್ಕೆ ಬರ್ತೈತಿ. ಇಲ್ಲಿ ಪಾಯಿಂಟ್ ಕರೆಕ್ಟ್ ಇಟ್ಕೊಳ್ಳಿ, ಕರೆಕ್ಟ್ ಇಟ್ಕೊಂಡು ಕ್ಯಾನ್ವಾಸನ್ನು ತಿಕ್ಕೊಳ್ಳಿ ಇಸ್ತ್ರಿ ಅನ್ನೋ ಮೊದಲಿಂಗ. ಓಕೆ, ತಿಕ್ಕೊಂಡದ್ದಾಯಿತು. ಇದನ್ನೇನು ಉಳಿದೈತೆ, ಇದನ್ನು ಉಳಿದನ್ನು ಒಳಗಡೆ ಮಡ್ಚ್ಕೊಳ್ಳಿ. ಓಕೆ,
ಕ್ಯಾನ್ವಾಸ್ ಹಾಕ್ಲಿಕ್ಕೆ ನಮ್ಗೆ ಇಷ್ಟು ಅಂದರೆ ಇವನ್ನೆಲ್ಲ ಮಾಡಲಿಕ್ಕೆ ಹೆಲ್ಪ್ ಆಗೋದಿಲ್ಲ, ಹೊಲಿಲಾಕು ತ್ರಾಸ ಐತಿ. ಅದು ರೊಕ್ಕ ನೋಡ್ತಾರೆ ಫ್ರೆಂಡ್ಸ್. ಈಗ ಎಷ್ಟು 150 ರೂಪಾಯಿ ಕೊಡ್ತೀನಿ 100 ರೂಪಾಯಿ ಕೊಡ್ತೀನಿ ಅಂತಿರ್ತಾರಲ್ಲ, ಹೊಲಿಯೋಕ್ಕೆ ಅವ್ರ ಹಂಗೆ ಹೊಲಿಬೇಕಾಕೈತಿ. ಬಟ್ ಅದು ಹೊಲಿತ ಒಂದು ಸ್ವಲ್ಪ ತ್ರಾಸ ಅನ್ಕೈತಿ. ಇದನ್ನ ಹಾಕಿದ್ರೆ ಏನು ತ್ರಾಸ ಮಾಡೋದು ಗೊತ್ತೈತಿ ಫ್ರೆಂಡ್ಸ್. ಮತ್ತು ಇದು ಏನೈತಿ ಬಿಳಿ ಕಾಣೋದು, ಇದನ್ನು ಹೊಳೆ ವಾಪಸ್ ಮಡ್ಚೊಂಡ್ಬಿಟ್ಟಿನಿ ಗೊತ್ತಾಯ್ತಲ್ಲ. ಬಿಳಿ ಕ್ಯಾನ್ವಾಸದ್ದು ಮ್ಯಾಲೆ ಮಡ್ಚೊಂಡಿವಿ, ಇದನ್ನ ಉಳಿದದ್ದು ಆನಂತರ ಹೊಳೆ ವಾಪಸ್ ಮಡ್ಚೊಂಡ್ಬಿಟ್ಟಿನಿ. ಕರೆಕ್ಟಾಗಿ ಆಯಿತು ನೋಡ್ರಿ ಫ್ರೆಂಡ್ಸ್. ಗೆರಿ ಕೊರ್ತೀವಿ, ಗೆರಿಗೇನೋ ಬಂತು ಹೊಳಿಸ್ಕೊಂಡು. ಓಕೆ, ಒಂದಿನ ಬಿಟ್ಟು ಒಂದಿನ ಹಿಡಿದು ಬರ್ತಾವೆ ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್, ಪ್ರತಿಯೊಂದು ಎಲ್ಲನೂ ಅವು ರೆಡಿ ಆಗುತ್ತೈತೆ ಇರ್ತಾವೆ. ಇದ್ರೊಳಗೆ ಇದು ಒಂದು ಅಂಗಿವನ್ನ 3 ಹಿಡಿಯೋಕ್ಕವು. ಇದೊಂದು ಇಸ್ತ್ರಿ ಮಾಡೋದೊಂದು, ಆನಂತರ ಹೊಲಿದೊಂದು, ಕಟ್ ಮಾಡೋದೊಂದು 3 ಹಿಡಿಯೋ ಇರ್ತವೆ ಫ್ರೆಂಡ್ಸ್ ಇವ. ಮತ್ತು ಇದನ್ನು ಅದೇ ರೀತಿನ ಹಿಂಗೆ ಇದು ಮಡ್ಚೊಂದು ಪಟ್ಟಿ ಬಡ್ಡ್ಯಾಗ ಮಾಡ್ಕೊಳ್ಳಿ, ಹಿಂಗೆ ಬಡ್ಡ್ಯಾಗ ಮಾಡ್ಕೊಂಡು ಹೊಕ್ಕೊಳ್ಳಿ. ಹಿಂಗೆ ಹೊಕ್ಕೊಂಡು ಇದನ್ನು ಈ ರೀತಿ ತುದಿ ಅಟ್ಟು ಮಡ್ಚೋದ ಬನ್ನಿ ಅದಲ್ಲ, ಇದನ್ನು ಈ ರೀತಿ ತುದಿ ಮಡ್ಚೋಳಿ. ಈ ರೀತಿ ತುದಿ ಮಡ್ಚ್ಕೊಳ್ಳಿ. ಇನ್ನೊಂದು ಮಡ್ಚಿಬಿಟ್ರೆ ಗೊಂಜಾಳಂಗಿಲ್ಲ ಫ್ರೆಂಡ್ಸ್ ಬಿಡ್ಡ್ಯಾಗ. ನೀವು ಹೊಲಿತ್ನಾಗೂ ಇದನ್ನ ಇಸ್ತ್ರಿ ಬಿಡ್ಡ್ಯಾಗ ಮಾಡ್ಲಿಕ್ಕೆ ನಡೀತಿತ್ತು. ಬಟ್ ಹಿಂದಾಡಿಸಿ ನಮ್ಗೆ ಏನಾಗೈತಿ, ಇಸ್ತ್ರಿ ಅನ್ನೋದು ಭಾಳ ತಿಕ್ಕಸೋದೈತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಮೊದಲು ಮಡ್ಸ್ಕೊಂಡು ಬಿಡ್ತೀನಿ. ನಾನು ಹೊಲಿಲಾಗೂ ತ್ರಾಸ ಆಗೋದು ಗೊತ್ತೈತೆ ಫ್ರೆಂಡ್ಸ್. ನೋಡ್ಕೊಳ್ಳಿ, ಇನ್ನೊಂದು ಸರಿ ಮಡ್ಚಿಬಿಟ್ಟು ನಾನು ಇನ್ನು ಫೈನಲ್ ಆಯಿತು. ಇಸ್ತ್ರಿ ಅನ್ನೋದು ಇದೊಂಥರ ಫೈನಲ್ ಆಯಿತು. ನಿಮಗೆ ಇಸ್ತ್ರಿ ಮಾಡ್ಲಿಕ್ಕೆ ಬಂತು ಅಂದರೆ ಇಸ್ತ್ರಿ ಕಲ್ಲು ಮೇನ್ ಬೇಕು. ಇಸ್ತ್ರಿ ಕಲ್ಲು, ಕತ್ರಿ, ಅಳತೆ ಪಟ್ಟಿ ಇವೆಲ್ಲ ಮೇನ್ ಬೇಕು. ಯಾಕಂದರೆ ಇವಿದ್ರೆ ಚೆನ್ನಾಗಿ ಆಗ್ತೈತೆ ಹೊಲಿಗೆ ಅನ್ನೋದು. ಓಕೆ ಫ್ರೆಂಡ್ಸ್, ಕರೆಕ್ಟಾಗಿ ಆಯಿತು. ಇನ್ನೊಂದು ಸ್ವಲ್ಪ ಬಟ್ಟೆಲಿ ಹೊತ್ತು ಬನ್ನಿ ನೀಟ್ ಇದ್ದಾಗ ಅಂದ್ರೆ ಕರೆಕ್ಟಾಗಿ ಕುಂದಿರ್ತೈತೆ ಫ್ರೆಂಡ್ಸ್. ನೋಡ್ಕೊಳ್ಳಿ, ಓಕೆ. ಇನ್ನೇನು ಮತ್ತೆ ಎಲ್ಲ ಫೈನಲ್ ಆಯಿತು. ಇಸ್ತ್ರಿ ಮಾಡೋದು ಫೈನಲ್ ಆಯಿತು. ತೆಗೆದಿಟ್ಟು ಒಂದು ಬಿಡಿ ಹೊಲಿತೀನಿ, ನಾನು ಮತ್ತೆ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಅಷ್ಟು ಅಂಗಡಿ ಇದ್ದೀನಿ ಫ್ರೆಂಡ್ಸ್. ಮುಂದೆ ಸಿಗುತ್ತಂತ ಆಲ್ಸ್ ಸಮಾಜ ಫ್ರೆಂಡ್ಸ್. ಇವೆಲ್ಲ ಪ್ರತಿಯೊಂದು ಪಾಟೆಲ್ಲ ನಾವು ಇಸ್ತ್ರಿ ಅನ್ನೋದು ಆಯಿತು. ನೋಡ್ಕೊಳ್ಳಿ, ಹಿಂದಿನ ಪಕ್ಕು ಮುಂದಿನ ಪಕ್ಕು, ಕಿಸೆ, ತೋಳು ನೋಡ್ಕೊಳ್ಳಿ. ಇದೊಂದು ಕಲರು ಎಲ್ಲ ಫೈನಲ್ ಆಯಿತು ನಮ್ಮದು ಇಸ್ತ್ರಿ ಅನ್ನೋದು. ಇನ್ನೊಂದು ಕಲರಲ್ಲಿ ಒಳ್ಳೆಯದು ನೋಡಿ ಚಿಕ್ಕದು ಎಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಅಷ್ಟು ಅಂಗಡಿ ಫ್ರೆಂಡ್ಸ್. ಮುಂದಿನ ಸಿಗುತ್ತಂತ ಆಲ್ಸ್ ಸೊ ಮಚ್ ಫ್ರೆಂಡ್ಸ್.